ಆ ಹೆಣ್ಮಗಳು 3 ದಿನಗಳ ಹಿಂದೆ ಒಬ್ಬಂಟಿಯಾಗಿ ಟ್ರೆಕ್ಕಿಂಗ್ಗೆ ಅಂತ ಕೇರಳದಿಂದ ಬಂದಿದ್ಲು. ಯಾವುದೋ ಟೀಮ್ ಜೊತೆ ಸೇರ್ಕೊಂಡು ಬೆಟ್ಟ ಹತ್ತಿದವಳು ಈಗ ಕಣ್ಮರೆಯಾಗಿದ್ದಾಳೆ. ಎಲ್ಲಿ ಹೋದ್ಲು ಏನಾದ್ಲು ಅನ್ನೋ ಸಣ್ಣ ಸುಳಿವು ಸಿಕ್ತಿಲ್ಲ. ಮೂರು ದಿನದ ಹಿಂದೆ ಚಾರಣಕ್ಕೆ ಬಂದಿದ್ದವಳು ಮಿಸ್ಸಿಂಗ್. ದಟ್ಟ ಕಾಡಲ್ಲಿ ಕೇರಳ ಹುಡುಗಿಗಾಗಿ ಸರ್ಚಿಂಗ್. ದಟ್ಟ ಕಾಡು, ಸುತ್ತಲೂ ಕಲ್ಲು ಬಂಡೆ, ಅಲ್ಲೊಬ್ರು ಇಲ್ಲೊಬ್ರು ಬಿಟ್ರೆ ಜನರ ಸುಳಿವೇ ಇಲ್ಲ. ಇದು ಕೊಡಗು ಜಿಲ್ಲೆಯ ತಂಡಿಯಂಡ ಮೋಳ್ಬೆಟ್ಟ. ಟ್ರೆಕ್ಕಿಂಗ್ ಬರೋರ ಪಾಲಿನ ಹಾಟ್ಸ್ಪಾಟ್. ಮೊದಲೇ ವಸಂತ ಮಾಸ, ಹೂಗಿಡಗಳೆಲ್ಲ ಚಿಗುರಿ ನಿಂತಿವೆ. ಹೀಗಾಗಿ ಪ್ರಕೃತಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅದೆಷ್ಟೋ ಪ್ರವಾಸಿಗರು ದಂಡೆತ್ತಿ ಬರ್ತಾರೆ. ಆದರೆ ಈ ಜಾಗ ನೋಡೋದಕ್ಕೆಷ್ಟು ರೋಮಾಂಚನಕಾರಿಯೋ ಅಷ್ಟೇ ಡೇಂಜರಸ್. ಟ್ರೆಕ್ಕಿಂಗ್ ಮಾಡುವಾಗ ಮೈಯೆಲ್ಲ ಕಣ್ಣಾಗಿರಬೇಕು. ಈ ದಟ್ಟ ಕಾನನಕ್ಕೆ ಒಬ್ಬಂಟಿಯಾಗಿ ಕಾಲಿಟ್ಟವರೇ ಈ ಶರಣ್ಯ. ಕೇರಳದಿಂದ ಒಬ್ಬಂಟಿಯಾಗಿ ಬಂದವಳು ಈಗ ಕಣ್ಮರೆಯಾಗಿದ್ದಾಳೆ. ಸೋಲೋ ಟ್ರೆಕ್ಕಿಂಗ್ ಹೊರಟವಳು ಎಲ್ಲಿ ಹೋದ್ಲು ಏನಾದ್ಲು ಒಂದು ಗೊತ್ತಾಗ್ತಿಲ್ಲ. ಚಾರಣಕ್ಕೆ ಅಂತ ಬಂದಿದ್ದ ಶರಣ್ಯ ನಾಪೋಕ್ಲು ಹೋಮ್ ಸ್ಟೇಯಲ್ಲಿ ಉಳ್ಕೊಂಡಿದ್ಲು. ಮೊನ್ನೆ ಮೋಳ್ ಬೆಟ್ಟಕ್ಕೆ ಹೋದವಳು ಅಲ್ಲೇ ಒಂದು ಟೀಮ್ ಜೊತೆ ಸೇರ್ಕೊಂಡು ಬೆಟ್ಟ ಹತ್ತಿದ್ಲು. ಸಂಜೆ ಆಗ್ತಿದ್ದಂತೆ ಎಲ್ಲರೂ ಟ್ರೆಕ್ಕಿಂಗ್ ಮುಗಿಸಿ ವಾಪಸ್ ಬಂದಿದ್ದಾರೆ. ಆದರೆ ಶರಣ್ಯ ಮಾತ್ರ ಯಾರ ಕಣ್ಣಿಗೂ ಬಿದ್ದಿಲ್ಲ. ಬೆಟ್ಟ ಹತ್ತಿದವರಿಗೂ ಈಕೆಯ ಬಗ್ಗೆ ಸುಳಿವು ಸಿಕ್ಕಿಲ್ಲ. ಹೀಗಾಗಿ ನಾಪೋಕ್ಲು ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತಿದ್ದಂತೆ ಪೊಲೀಸರು ಹುಡುಕಾಟ ಶುರು ಮಾಡಿದ್ದಾರೆ. ದಿನದಿಂದ ಶರಣ್ಯಗಾಗಿ ಪೊಲೀಸರು ಹುಡುಕಾಡದ ಜಾಗವಿಲ್ಲ. ಬೆಟ್ಟದ ಮೂಲೆ ಮೂಲೆಯಲ್ಲೂ ಜಾಲಾಡಿದ್ರೂ ಸಣ್ಣ ಸುಳಿವು ಸಿಕ್ಕಿಲ್ಲ. ಹೀಗಾಗಿ ಎಎನ್ಎಫ್ ತಂಡ, ಆದಿವಾಸಿಗಳು, ಶ್ವಾನದಳ, ಅರಣ್ಯ ಇಲಾಖೆ, ಪೊಲೀಸ್ ಸೇರ್ಕೊಂಡು ಡ್ರೋನ್ ಮೂಲಕ ಬೆಟ್ಟವನ್ನ ಜಾಲಾಡ್ತಿದ್ದಾರೆ. ಒಂದು 20ರಿಂದ 30 ನಾಗರಿಕರು ಈಗಾಗಲೇ ಕಾಡು ಒಳಗಡೆ ಹುಡುಕ್ತಾ ಇದ್ದಾರೆ. ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಕೂಡ ಸಂಪೂರ್ಣ ಸಹಕಾರ ಕೊಟ್ಟು ಹುಡುಕ್ತಾ ಇದ್ದಾರೆ. ಪೊಲೀಸ್ ನಾಯಿ ತಂದಿದ್ದಾರೆ. ದೇವರ ದಯದಿಂದ ಚೆನ್ನಾಗಿ ನಮಗೆ ಬಂದು ಸಿಕ್ಕಲಿ ಅಂತೇಳಿ. ಒಟ್ನಲ್ಲಿ ಚಾರಣಕ್ಕೆ ಅಂತ ಒಬ್ಬಂಟಿಯಾಗಿ ಬಂದವಳು ನಿಗೂಢವಾಗಿ ಕಣ್ಮರೆಯಾಗಿದ್ದಾಳೆ. ದಾರಿ ತಪ್ಪಿದ್ಲಾ ಅಥವಾ ಬೇರೆ ಏನಾದರೂ ಆಯ್ತಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18, ಮೈಸೂರು.